ಎಲ್ಲರಿಗೂ ನಮಸ್ತೆ. ಮತ್ತೊಂದು ಹೊಸ ವಿಡಿಯೋಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮದು ಒಂದು ಸ್ವಲ್ಪ ಹೊಲ ಹೊಡೆಯೋದಿದೆ ಮತ್ತು ಅದ ಹೊಲದಲ್ಲಿ ಸ್ಟಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ವಿಡಿಯೋ ಹೇಗಿರುತ್ತಂತ ಎಲ್ಲ ತೋರಿಸ್ತೀನಿ. ಈಗ ಟ್ಯಾಕ್ಟ್ರಿಗೆ ಆಲ್ರೆಡಿ ಇಲ್ಲಿ ಬಲರಾಮ್ ಜೋಡಿಸಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತಂತ ಎಲ್ಲ ಹೊಲದ ಕಡೆ ಹೋಗೋಣ. ಎಂಡಿ ತಗೊಂಡು ಹೊಂಟವಿಗೆ ಅಲ್ಲಿ ಟೆಸ್ಟ್ ಮಾಡೋಣ ಗಾಡಿದ ಪವರ್ನ ನೋಡೋಣ. 4 ಎಂಡಿ ತಗೊಂಡು 4 ಕಲ್ಲಿಗೂ ಒಂದೊಂದು ದಿಕ್ಕಾಕ ನೋಡೋಣ. ಬನ್ನಿ ಅದು ಏನಕತಿ ಏನನ್ನೋದೆಲ್ಲ ತೋರಿಸ್ತೇನೆ ಕರೆಕ್ಟಾಗಿ. ಈಗ 4 ಎಂಡಿ ತಗೊಂಬಂದವಿ. ಪ್ರತಿ ಗಾಲಿಗೂ ಒಂದೊಂದು ದಿಕ್ಕನಂತ 4 ಕರೆಕ್ಟಾಗಿ. ಆಫ್ ಮಾಡಬೇಡ. ಆಫ್ ಏನಕ್ಕೆ ಮಾಡ್ತೀಯಾ? ಈ ಕಡೆ ರಿವರ್ಸ್ ಹೊಡಿ, ಈ ಕಡೆ ನಿಲ್ಸು. ಎಂಡಿ ತೆಗಿಯೋಣ ಇವನ್ನ. ಕಡಿಪ ಮರ ಬಿದ್ದಿದ್ದು ಪೇಂಟ್ ಎಲ್ಲ ಹಾಳಾಗಿ ಮತ್ತೆ ರಿವರ್ಸ್ ಸ್ಟಾರ್ಟ್ ಮಾಡ್ಕ್ಯಾರ. ಬಾ ಬಾ ಬರಲಿ. ಎಂಡಿ ಮೇಲೆ ಹಚ್ಚಿಯಪ್ಪ ಮರೆ ಮತ್ತೆ. ಸಾಕಾಗಿ ಈ ಕಡೆಗೆ ಬಿಡಿ, ಈ ಕಡೆಗೆ ಇನ್ನು ಇತ್ತಾಗ. ಸೀದಾ ಬಾ, ಹಂಗ ಸ್ವಲ್ಪ ಈ ಕಡೆಗೆ ಬಾ. ಯಾವಾರ ಗಾಡಿ ಪಾಡಿ ಬಂದ್ರೆ ಹತ್ತಾಗ ಬಾ ಸ್ವಲ್ಪ. ಸಾಕು ನಿಲ್ಸ. ಸೀದಾ ಮಾಡು, ಆಫ್ ಮಾಡು. ಎಂಡಿ ತಗೋಬಾರ ಇವನ್ನ. ಮುಂದಗಲ್ಲಿಗೆ 2 ಹಿಂದಗಲ್ಲಿಗೆ 2 ಇಕ್ಕ. ಹಂಗಾಯ್ತು ಅಷ್ಟಿಕ್ಕ. ಅಗಲ ಜಾಸ್ತಿ ಇರ್ತೈತಲ್ಲ, ಆ ಕಡೆಗೆ ಇಕ್ಕ. ಅಗಲ ಜಾಸ್ತಿ ಇರೋದು ಗಾಡಿ ಬಡ್ಡಿಗೆ ಇಕ್ಕ. ಬಡ್ಡಿಗೆ ಹೋಗ್ಬೇಕು ಹಿಂಗೆ. ಈಗ ಹೈ ಮತ್ತು 4th ಗೇರ್ ಒಳಗೆ ಟೆಸ್ಟ್ ಮಾಡೋಣ ಅಂತ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಏನು ಎಲ್ಲ ತೋರಿಸ್ತೀನಿ. ನಾಲ್ಕನೇ ಗೇರ್ నాకనే గారు ఇప్పుడు హెడ్ లింక్ ನಾಲ್ಕನೇ ಗೇರ್ ಹೆಡ್ಲಿಂಗ್ ಹಾಕಿ ಬರೀ ಎರಡ ಎಂಡಿಗೆ ಹಾಕ್ತಕ್ಕಂದ್ರೆ ಎಂಡೆ ಪುಡಿ ಪುಡಿ ಆಗವಲ್ಲೇ. ಎಂಡೆ ಪುಡಿ ಪುಡಿ ಆಗೋದು ತೆಗೆದು ಆ ಕಡೆ ಎಂಡಿ.
ಹೊಲ ಹೊಡ್ಯಕ್ಕೆ ಬಂದ್ವಿ, ಇಲ್ಲಾಂದರೆ ವಿಡಿಯೋ ಮಾಡೋದಾಗಲಿಲ್ಲ. ಅಂದರೆ ಹೊಲ ಹೊಡಿತಿದ್ನಲ್ಲ ಅದಕ್ಕೋಸ್ಕರ ಇಷ್ಟ ಮಟ್ಟ ಹೊಡೆದಿದ್ದೆ. ಈಗ ಸ್ವಲ್ಪ ಅಂದರೆ ನೀರು ಕುಡಿಯೋದಕ್ಕೆ ಅಂತ ಹೇಳಿದೆ, ನಮ್ಮ ಅಪ್ಪಾಜಿ ಗಾಡಿ ಹೊಡ್ಯಾಕತ್ತಾರೆ. ಈಗ ಇನ್ನೊಂದು ಸ್ವಲ್ಪ ಐತಿ, ಅಲ್ಲಿವರೆಗೂ ಹೊಡೆದಿವಿ, ಆ ಕಡೆ ಅಲ್ಲಿವರೆಗೂ. ಈಗ ಇದಿಷ್ಟು ಹೊಡೆದ್ರೆ ಮುಗೀತು. ವಿಡಿಯೋ ಮಾಡೋದಾಗಲಿಲ್ಲ, ಯಾಕಂದ್ರೆ ಗಾಡಿ ಹೊಡಿತಿದ್ನಲ್ಲ ಅದಕ್ಕೆ ವಿಡಿಯೋ ಮಾಡೋರು ಇನ್ನೊಬ್ರು ಯಾರು ಇದ್ದಿದ್ದಿಲ್ಲ. ಈಗ ನಮ್ಮ ಅಪ್ಪಾಜಿ ಬಂದು ನಾ ಹೊಡಿತೀನಿ ಅಂತ ಹೇಳಿ ಇಸ್ಕೊಂಡ್ರು. ಹೊಲ ಹೊಡೆಯೋದು ಮುಗೀತು, ಬಂದು ಗಾಡಿಯಲ್ಲಿ ನಿಲ್ಸೀನಿ. ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಈಗ ಒಂದು ಸ್ವಲ್ಪ ಗಾಡಿನ ಒರೆಸಿ ಕ್ಲೀನಾಗಿ ನೀಟಾಗಿ ಎಲ್ಲ ಫುಲ್ ಧೂಳು ಆಗಿಬಿಟ್ಟತಿ. ಧೂಳು ಹೆಂಗೆ ಕಾಣಿಸ್ತೈತಿ, ಫುಲ್ ನೀಟಾಗಿ ಒರೆಸಿ ಹೋದರೆ ಮತ್ತೆ ಬೆಳಗ್ಗೆ ತೆಗೆದ್ರೆ ಕರೆಕ್ಟ್ ಆಯಿತು. ಹೊಲ ಹೊಡೆಯೋದನ್ನು ಫುಲ್ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.